ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಲಬುರಗಿಯಲ್ಲಿ ನಡೆಯಿತು. ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಗೌರವ ಉಪಸ್ಥಿತಿ ವಹಿಸಿದ್ರು. ಅಲ್ಲಂ ಪ್ರಭು ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವರ್ಷರಾಜು ಜಾನೆ, ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಆಚರಣಾ ಸಮಿತಿ ಕಲಬುರಗಿ, ರಾಜಕೀಯ ಮುಖಂಡರಾದ ದತ್ತಾತ್ರೇಯ ಗೌಡ ಪಾಟೀಲ್, ಚಂದು ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷರು, ಸುಶೀಲ್ ನಮೋಸಿ ಮಲ್ಜ್, ಪ್ರವೀಣ್ ಹರವಾಲ ಜಿಸ್ಕಂ ಚೇರ್ಮನ್, ಉಪನ್ಯಾಸಕರಾದ ಡಾಕ್ಟರ್ ರಾಜಕುಮಾರ್, ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ್ಲಿ, ವಿಶೇಷ ಆಹ್ವಾನಿತರಾಗಿ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ವಿಭಾಗ, ಅಡ್ಡೂರು ಶ್ರೀನಿವಾಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಲಬುರಗಿ, ಅವಿನಾಶ್ ಸಿಂಧೆ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ, ಡಾಕ್ಟರ್ ಶರಣಪ್ಪ ಎಸ್ಡಿ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಭವರ್ ಸಿಂಗ್ ಮೀನಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ, ಪ್ರೀತಿ ದೊಡ್ಡಮನಿ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ, ವಿಜಯಕುಮಾರ್ ಪುಲಾರಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಭಾಗಿಯಾಗಿದ್ದರು. ಅಂಬೇಡ್ಕರ್ ಹಬ್ಬದಲ್ಲಿ ಮಧ್ಯಾಹ್ನದ ಭೋಜನಕ್ಕೆ ವಿಶೇಷವಾಗಿ ಕರಿಗಡಬ, ತುಪ್ಪ, ಮೊಸರನ್ನ ಮಾಡಲಾಗಿತ್ತು. ಚಿತ್ರಾನ್ನ ಊಟದ ವ್ಯವಸ್ಥೆಗೆ ದತ್ತಾತ್ರೇಯ ಪಾಟೀಲ್, ಚಂದು ಪಾಟೀಲ್, ಸಶೀಲ್ ನಮೋಶಿ ಚಾಲನೆ ನೀಡಿ ಅವರು ಕೂಡ ಊಟದ ಸವಿಯನ್ನು ಸವಿದ್ರು. ನಮ್ಮ ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ಜಯಂತಿ ಉತ್ಸವವನ್ನ ಅತ್ಯಂತ ಹಬ್ಬದ ವಾತಾವರಣದಲ್ಲಿ ಇವತ್ತು ಎಲ್ಲಾ ಸಮಾಜದ ಜನರು ಸೇರಿ ಆಚರಣೆಯನ್ನ ಮಾಡ್ತಾ ಇರುವಂತದ್ದು ನೋಡಿ ನಿಜಕ್ಕೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸನ್ನ ಕಂಡಿದ್ರು ಸಮಾನತೆದು, ಆ ಕನಸನ್ನ ಇವತ್ತು ನನ್ಸಾಗಂತ ರೀತಿಯಲ್ಲಿ ಇವತ್ತು ನಮ್ಮ ಕಲಬುರಗಿಯ ಜನರು ಎಲ್ಲರೂ ಸೇರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ನಿಜವಾಗ್ಲೂ ಅವರಿಗೆ ಗೌರವ ತರುವಂತ ರೀತಿಯಲ್ಲಿ ಇವತ್ತು ಆಚರಣೆಯನ್ನ ಆಗ್ತಾ ಇರುವಂತದ್ದು. ವಿಶೇಷವಾಗಿ ಇವತ್ತು ನಮ್ಮ ಕಲಬುರಗಿ ಜಗತ್ ಸರ್ಕಲ್ ನಲ್ಲಿ ಏನು ಸರ್ಕಲ್ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇರುವಂತ ಆವರಣವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂತದ್ದು. ಕಲ್ಯಾಣ ಕರ್ನಾಟಕ ಬೋರ್ಡಿನ ಅಧ್ಯಕ್ಷ ಇರುವಂತ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿಯನ್ನ ಕೊಟ್ಟು ಇದಕ್ಕೆ 1,50,00,000 ಅನುದಾನವನ್ನ ನೀಡಿ ಇವತ್ತು ಇದನ್ನ ಅಭಿವೃದ್ಧಿ ಮಾಡಿರುವಂತದ್ದು. ಅದ್ರ ಜೊತೆಯಲ್ಲಿ ನಮ್ಮ ಯುವ ಮುಖಂಡರಾದಂತ ವಿಶಾಲ್ ದರ್ಗಿ ಅವರನ್ನ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಅವರಿಗೆ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಇವತ್ತು ಅವರಿಗೆ ಮೇಯರ್ ಮಾಡುವಂತ ಒಂದು ಅವಕಾಶ ಇವತ್ತಿನ ದಿವಸ ಆಗಿರುವಂತದ್ದು. ನಮ್ಮ ನಮೋಶಿ ಸಾಹೇಬ್ರಾಗ್ಲಿ, ನಮ್ಮ ಹಿರಿಯ ಸಹೋದರರಾದಂತ ಅಂಬಾರಿ ಶ್ರೀ ಅಣ್ಣವರು, ನಮ್ಮ ಶರಣಪ್ಪ ತಳವಾರಣ್ಣವರು, ಅನೇಕ ಜನ, ನಮ್ಮ ಸಂತೋಷ್ ಆದಿಮನಿಯವರು, ಅನೇಕ ಜನ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಟ್ಯಾಚ್ಯೂಗೆ ಗೌರವವನ್ನ ಸಲ್ಲಿಸಲಿಕ್ಕೆ ನಾವಿಲ್ಲಿ ಬಂದಿರುವಂತದ್ದು. ಮತ್ತೊಮ್ಮೆ ಇಡೀ ಸಮಸ್ತ ನಾಡಿನ ಜನತೆಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರಿ ಇವತ್ತು ಮತ್ತೊಮ್ಮೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸನ್ನ ಕಂಡಿದ್ರು, ಅಣ್ಣ ಬಸವಣ್ಣವರ ಏನೋ ಸಮಾನತೆಯ ಕನಸಿತ್ತು, ಆ ಕನಸನ್ನ ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿಜಿಯವರು ಮಹಿಳಾ ಮೀಸಲಾತಿಯನ್ನ ಬಿಲ್ಲನ್ನ ತರೋದ್ರ ಮುಖಾಂತರ ಇವತ್ತು ಆ ಬಿಲ್ಲನ್ನು ಕೂಡ ಇವತ್ತಿನ ದಿವಸ ಪಾರ್ಲಿಮೆಂಟ್ ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಅದನ್ನು ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ಮೆರವಣಿಗೆಯಲ್ಲಿ ಜೀವರ್ಗೀಯ ಮಾದರ್ ಚೆನ್ನಯ್ಯ ಹಲಿಗೆ ಸಂಘದ ಕಲಾವಿದರು ಸುಡು ಬಿಸಿಲಿನಲ್ಲಿಯೂ ಆಕರ್ಷಕವಾಗಿ ಹಲಗೆ ನುಡಿಸಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಿಸಿದರು. ಹಿರಾಪುರ್ ವೃತ್ತ, ಸರ್ದಾರ್ ಪಾಟೀಲ್ ವೃತ್ತ, ಜಗತ್ ಸರ್ಕಲ್ ವೃತ್ತದಲ್ಲಿ ಅಂಬೇಡ್ಕರ್ ಹಬ್ಬ ಮನೆ ಮಾಡಿತ್ತು. ಅಂಬೇಡ್ಕರ್ ಜಯಂತಿಯಂದು ಕಲಬುರಗಿಯಾದ್ಯಂತ ನೀಲಿ ಶಕ್ತಿ ಪ್ರದರ್ಶಿಸಲಾಯಿತು. ವಿವಿಧ ದಲಿತ ಸಂಘಟನೆಗಳು ಭಾಗವಹಿಸಿದ್ರು. ತೊಗಲಗೊಂಬೆಯಾಟ, ಡೊಳ್ಳು ಕುಣಿತ, ಹಲಿಗೆ ಮೇಳ, ಬ್ಯಾಂಜೋ ಬಾರಿಸುವುದರ ಮುಖಾಂತರ ಯುವ ಜನರು ಕುಣಿತು ಕುಪ್ಪಳಿಸಿದ್ರು. ಸಾವಿರಾರು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹೂವಿನ ಹಾರವನ್ನು ಸಮರ್ಪಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಪಿಯುಸಿ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ರಿಗೂ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಹೀಗೆ ಸಿಗಲಿ. ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆ ಆದ್ಯಂತ ಏನು ಅಂಬೇಡ್ಕರ್ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಾವು ಮಾಡ್ತಾ ಇದೀವಿ ಅಂದ್ರೆ ಒಂದು ಜಾತ್ರೆಕಿನ ಹೆಚ್ಚು ನೋಡಕ್ಕೆ ಬಲು ಸುಂದರ. ಮತ್ತೆ ಭೀಮಾ
ಎಲ್ಲ ಅಭಿಮಾನಿಗಳಿಗೂ ಮತ್ತೆ ನನ್ನ ಎಲ್ಲ ಕರ್ನಾಟಕದ ಜನತೆಗೂ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾಬಾ ಸಾಹೇಬರ ಜಯಂತಿ ನಾವು ನೋಡ್ಬೇಕಂತಂದ್ರೆ ಸಾಕ್ಷಾತ್ ಬಾಬಾ ಸಾಹೇಬ್ರೆ ದರೆಗಿಳಿದು ಬಂದಂಗೆ ತೋರುತ್ತದೆ. ಪ್ರತಿಯೊಂದು ಹಂತದಲ್ಲಿ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂತ ಹೇಳೋಕೆ ಸನ್ಮಾನ್ಯ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಕಾರಣ. ಇವತ್ತು ನಾವು ಅವರು ನಮಗೆಲ್ಲ ಆರಾಧ್ಯ ದೈವರಾಗಿದ್ದಾರೆ. ಇಲ್ಲ ಅಂದ್ರೆ ನಾವು ಹೆಣ್ಣು ಮಕ್ಕಳು ಯಾವುದೇ ರೀತಿಯ ಶಾಲಾ ಕಾಲೇಜುಗಳಿಗೆ ಹೋಗದೇನೆ ಮನೆಯಲ್ಲಿ ಕಸ ಮುಸುರೆಸಿಕೊಂಡು ಮತ್ತೊಬ್ಬರ ಅಡಿಯಾಳಬೇಕಾಗ್ತಿತ್ತು. ಅದಕ್ಕೋಸ್ಕರ ನಾನು ಯಾವಾಗಲೂ ಬಾಬಾ ಸಾಹೇಬರ ಆತ್ಮದ ಭಕ್ತಿಯಿಂದ ನಾನು ಅತ್ಯಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಕನಸನ್ನ ಅವ್ರು ಹಾಕಿಕೊಡುವಂತ ಸಂವಿಧಾನಕ್ಕೆ ಇನ್ನೂ ಹೆಚ್ಚು ಶಕ್ತಿ ತಂದುಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಹಿಳಾ ಆರಕ್ಷಣಾ ಬಿಲ್ ಅನ್ನ ತಂದು ಅದನ್ನ ಮಾಡಿದ್ದಾರೆ. ಇವತ್ತು ನಾವ್ ಯಾರು ಶಾಸಕರಾಗ್ಲಿ ನಾವೇನಾರು ಒಂದು ಸಂವಿಧಾನದ ಒಂದು ಸ್ಥಾನಮಾನ ಹೊಂದಿದೀವಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ. ಅವರ ಅಸ್ಪೃಶ್ಯತೆ ನಿವಾರಣೆದ ಅಷ್ಟೇ ಅಲ್ಲ, ಈ ಜನರಿಗೆ ಎಲ್ಲಾ ಜನರಿಗೆ ಶಿಕ್ಷಣವನ್ನ ಕೊಟ್ಟು ಸಂಘಟನೆಯನ್ನ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸನ ಕಲ್ಪಿಸ್ಕೊಡ್ಲಿಕ್ಕೆ ಯಾರ್ಯಾರು ಮಾಡಿದಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಮಹಾನ್ ವ್ಯಕ್ತಿಯ ಇವತ್ತು ಜನ್ಮದಿನ ನಾವೆಲ್ಲರೂ ಬಹಳ ಖುಷಿಯಾಗಿ ಆಚರಣೆ ಮಾಡ್ತೀವಿ. ಎಲ್ಲರಿಗೂ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಅಂಬೇಡ್ಕರ್ ಅವರ ಜನ್ಮ ದಿನವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ. ಎಲ್ಲಾ ಮಹಿಳೆಯರು ಸೇರಿ ಇಲ್ಲಿ ನಾವು ಸ್ಲಂ ಜನಾಂದೋಲನದಿಂದ ಬಂದಿದ್ದೀವಿ. ನಮ್ಮಲ್ಲಿ ಯಾವುದೇ ಒಂದು ಜಾತಿ ಭಿನ್ನಾಭಿಪ್ರಾಯ ಇರ್ಲಾರ್ದೆ ಬಾಬಾ ಸಾಹೇಬ್ರು ಅಂದ್ರೆ ನಮ್ಗ ಬದುಕಿನ ಹಕ್ಕನ್ನ ಕೊಟ್ಟಂತವರು. ಇವತ್ ಒಂದೇ ದಿನ ಅಲ್ಲ, ಏಪ್ರಿಲ್ 14 ನಾವು ನೆನ್ಸ್ಕೊಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು. ಹುಟ್ಟಿದ ನಾವು ಹೊಟ್ಟೆಲಿ ಯಾವಾಗ ನಮ್ಮ ಕೂಸು ಮೂಡ್ತದೆ ಅವಾಗಿನಿಂದನೂ ನಮ್ಮ ಬದುಕಿಗೆ ಒಂದ್ ಅರ್ಥ ಕೊಟ್ಟಿದ್ರು. ನಾವ್ ಇದೀವಿ, ಮನುಷ್ಯರಿದೀವಿ ಅನ್ನೋದನ್ನ ನಮ್ಗ ಅರ್ಥ ಮಾಡಿಕೊಟ್ಟಂತ ಇವತ್ತು ವಿಶ್ವಜ್ಞಾನಿ ಇಡೀ ಜಗತ್ತನ್ನೇ ಇವತ್ತು ಬಾಬಾ ಸಾಹೇಬನ್ನ ನೆನೆಸ್ಕೊಂಡು ಈ ದಿನವನ್ನ ಆಚರಿಸ್ತಾ ಇದೀವಿ. ಇಷ್ಟು ಖುಷಿಯಿಂದ ಆಚರಿಸ್ತಾ ಇದೀವಿ. ಅವ್ರು ಇಲ್ಲ ಅನ್ನೋದು ಒಂದೇ ದುಃಖ ನಮ್ಗೆ ನಮ್ಮ ಮಧ್ಯದಲ್ಲಿ. ಆದ್ರೆ ಅವ್ರು ಕೊಟ್ಟಂತ ಏನು ನಮ್ಗೆ ಸಂವಿಧಾನ ಇದೆ, ನಮ್ಮ ಸಂವಿಧಾನ ಮತ್ತೆ ನಮ್ಮ ಬದುಕುವ ಘನತೆ ಹಕ್ಕನ್ನ ಕೊಟ್ಟಿದ್ದಾರೆ. ನಾವು ಸಮಾಜದಲ್ಲಿ ಇದೀವಿ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅವರು. ಅದಕ್ಕಾಗಿ ಇವತ್ತು ಅವರು ಜನ್ಮ ದಿನಾಚರಣೆಯನ್ನು ಎಲ್ಲಾ ಸ್ಲಂ ಮಹಿಳೆಯರು ಮತ್ತು ಸ್ಲಂ ಜನರು ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಜಗತ್ ವೃತ್ತದಲ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನನ್ನ ಇಡೀ ಕಲಬುರಗಿಯ ಸ್ಲಂ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ಜೈ ಭೀಮ್. ಜೈ ಭಗವಾನ್, ಜೈ ಭೀಮ್ ಭಗವಾನ್. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ 135 ಜಯಂತಿ ನಿಮಿತ್ತ ನಾಡಿನ ಜನತೆಗ ಎಲ್ಲರಿಗ ಶುಭಾಶಯಗಳು ಕೋರ್ತೀನಿ. ಇವತ್ತೊಂದ್ ದಿವ್ಸ ಕಲಬುರಗಿನಾಗ ಪೂರಾ ಕಲಬುರಗಿ ಎಲ್ಲಾ ಯುವಕರು ಹಿರಿಯರು ಎಲ್ಲ ಮಾರ್ಗದರ್ಶನಾಗ ಒಳ್ಳೆಯ ಹಬ್ಬದ ವಾತಾವರಣ ಇದೆ. ಇದೇ ತರ ಕಲಬುರಗಿನಾಗ ಒಗ್ಗಟ್ಟಿರ್ಲಿ. ಇದೇ ತರ ಮುಂದಿನ ಬರೋ ದಿನಗಳಾಗ ನಾವ್ ಎಲ್ಲರೂ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹೆಚ್ಚಿಗೆ ವಿಜೃಂಭಣೆಯಿಂದ ಮನಾಸಮ್ಮ. ನೀವು ಎಲ್ಲರೂ ಅಣತಮರಾಗಿರಮ್ಮತ್ತಂತೇಳಿ ಇದು ನಂದು ತಮ್ಮ ಎಲ್ಲರಿಗ ಒಂದು ಶುಭಾಶಯಗಳು ಕೋರ್ತೀನಿ. PR ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.